ಮಂಜಣ್ಣ ಬನ್ನಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಮುಂದೆ ಈಗ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಾರೆ. ಹಾಗೆ ಉಪಾಧ್ಯಕ್ಷ ಮೋಹನ್ ಅವರು ನೀವು ಇಬ್ಬರು ಹಾಕಿ ಒಣಗಿದ್ವಾ ಸಾಕು ಇದು ವಿಷಲ್ ಬರ್ತೀನಿ ಆನ್ ಮಾಡ್ಕೊಂಡ್ರೆ ಬರುತ್ತೆ. ಫೋಟೋ ನೋಡಲಿಲ್ವಾ? ಅಲ್ಲ ಸೀನ್ ಕಾಣ್ತೀವಿ ನೋಡ್ಲಿಲ್ಲ. ಸೀನ್ ಇಲ್ಲ ಅವನು ಅಲ್ಲಿ ಇಟ್ಕೊಬಿಟ್ರೆ ನೀವು ಇಲ್ಲ ಇಲ್ಲಿ ಕಾಣಲ್ಲ. ಮುಂದಿನ 8 ವರ್ಷಕ್ಕಿಲ್ಲ. ದಯಮಾಡಿ ಯಾರು ಛಾಯಾಗ್ರಾಹಕರು ಫಸ್ಟು ಅಧ್ಯಕ್ಷ ಕೊಟ್ಬಿಟ್ಟು ಶ್ರೀರಣ ಬಾ ಅಣ್ಣ ಇನ್ನೊಂದು ಪೀಸ್ ಇಲ್ಲಿ ಇನ್ನೊಂದಲ್ಲ ಶ್ರೀನಿವಾಸ್ ಚಿನ್ನ ನೋಡಿ ಮಂಜಣ್ಣ ಬನ್ನಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು. ಫ್ಲಾಶ್ ಅನ್ನು ಮಾಡ್ಕೋಬೇಕು ಬರಂಗ ರಘು ಫ್ಲಾಶ್ 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 ಹಾಂ ಬನ್ನಿ ಕೊಡಿ ಈಗೆಲ್ಲ ಕಣ ಯಾಕೆ ಕ್ಯಾಮ್ರಾ ವಿಡಿಯೋ 10 ವರ್ಷದಿಂದ ಅಲ್ಲಿ ಬಿಡ್ಬೇಕಾ ದಿನದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಕಾರ್ಯಕ್ರಮದ ಸಲುವಾಗಿ ಮಾಧ್ಯಮದ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಮಾಧ್ಯಮದ ಒಂದು ಭವನದಲ್ಲಿ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅಂಥೇಳಿ ಕೇಳಿ
ಭಾಳ ಸಂತೋಷ ಆಯಿತು. ಆ ಮೂಲಕ ನಾವು ಮಾಧ್ಯಮ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಏನು ಛಾಯಾಗ್ರಾಹಕರಿದ್ದಾರೆ ಅವರಿಗೆ ಒಂದು ಉತ್ತೇಜನ ನೀಡಬೇಕು, ಮಾರ್ಗದರ್ಶನ ನೀಡಬೇಕು ಮತ್ತು ಅವರ ಕಾರ್ಯವೈಖರಿಯನ್ನು ಕೂಡ ನಾವು ಶ್ಲಾಘಿಸುವಂತಹ ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಬಹುಶಃ ನೀವೆಲ್ಲ ಗಮನಿಸಿದ್ದೀರಿ, ಛಾಯಾಗ್ರಹಣ ಅನ್ನುವಂತಹದ್ದು ಆನ್ ದಿ ಸ್ಪಾಟ್ ರಿಪೋರ್ಟರ್ಸ್ಗಳಾಗ್ಬಿಟ್ಟಿದ್ದಾರೆ. ವಿಜುವಲ್ ಮೀಡಿಯಾ ಅದಕ್ಕೇನು ವಿಡಿಯೋ ಜರ್ನಲಿಸ್ಟ್ ಅಂತಲೇ ಅವರೇ ಹೇಳ್ಬಿಡ್ತಾರೆ, ನಾವು ವಿಡಿಯೋ ಜರ್ನಲಿಸ್ಟ್, ಸಾಮಾಜಿಕ ಜಾಲತಾಣ ಅಂಥ ಪರಿಸ್ಥಿತಿ ಇಲ್ಲಿ ಮಾಡಿದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ಸೋಷಿಯಲ್ ಮೀಡಿಯಾದ ಆ ಒಂದು ಜಂಜಾಟಗಳ ನಡುವೆ ನೀವು ಕ್ಯಾಮ್ರಾ ಇಟ್ಕೊಂಡಿರ್ತಕ್ಕಂಥ ಛಾಯಾಗ್ರಾಹಕರಿಗೆ ಈಗೆಲ್ಲರಿಗೂ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ ಇರೋದಿಲ್ಲ. ಯಾರಿಗೂ ಆಕ್ಸಿಡೆಂಟ್ ಆಗಿರ್ತದೆ, ಅವ್ನು ಬಂದು ಸುಮ್ಮನೆ ನಿಂತ್ಕೊಂಡು ಹಿಂಗೆ ತೆಗಿತಾನೆ ಹೊರತು ಅದನ್ನು ತೋರ್ಸೋಕೆ ಹೋಗ್ತಾನೆ ಹೊರತು. ಆದರೆ ನಿಜವಾದ ಛಾಯಾಗ್ರಾಹಕರು ಮಾನವೀಯತೆಯನ್ನು ಇಟ್ಕೊಂಡು ಆ ಕ್ಷಣದಲ್ಲಿ ಅವ್ರಿಗೆ ಸಹಾಯವನ್ನು ಮಾಡಿಕೊಂಡು ಆ ಸಂದರ್ಭವನ್ನು ನಾವು ತಮ್ಮ ಕೆಲಸದಲ್ಲೂ ತೋರಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಒಬ್ಬ ಛಾಯಾಗ್ರಾಹಕ ಮಾಡ್ತಾ ಇರ್ತಕ್ಕಂಥ ನಿಜವಾದ ಛಾಯಾಗ್ರಾಹಕನ ಕೆಲಸ ಆಗಿದೆ. ಅಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮೆಲ್ಲರಿಗೂ ಇವತ್ತು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಇದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ 2 ದಿವಸದ ಹಿಂದೆ ನಮ್ಮ TV9 ಮಂಜು ನನಗೊಂದು ಮೆಸೇಜ್ ಹಾಕಿದ್ರು, ಅಣ್ಣ ಈ ಥರದೊಂದು ವಿಷಯ ಆದರೆ ಹಂಗೆ ಇದು ಮಾಡೋದು ಬೇಡ ಅಂದಾಗ ಎಲ್ಲ ರಿಪೋರ್ಟರ್ಗಳು ಒಂದು ಇದು ಮಾಡಿ ಎಲ್ಲರಿಗೂ ಕ್ಯಾಮ್ರಾಮನ್ಗಳಲ್ಲಿ ಸನ್ಮಾನಕರಿಗೂ ಒಂದು ಕಿರು ಕಾಣಿಕೆ ಕೊಡೋಣ ಅಂತೇಳಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಕೊಡೆಗಡೆಗೆಲ್ಲಿ ತಂದಿದ್ದು. ಅದು ಒಂಚೂರು ಈಗ ಕಾರ್ಯಕ್ರಮಕ್ಕೆ ಇದಾಯಿತು. ಈಗ ಒಂದನ್ನು ಮಾಡ್ಕೊಂಡು ಮಾಡಬೇಕಂತ ಉಪಾಧ್ಯಕ್ಷನೇ ಕೇಳ್ಕೊಳ್ತಾರೆ. ಛಾಯಾಗ್ರಹಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ. ಅದರಲ್ಲೂ ಪತ್ರಿಕೋದ್ಯಮದಲ್ಲಂತೂ ಒಬ್ಬ ವರದಿಗಾರ ಎಷ್ಟು ಪ್ರಮುಖ ಪಾತ್ರ ವಹಿಸ್ತಾನೋ ಛಾಯಾಗ್ರಾಹಕ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಅದನ್ನು ಇವತ್ತು ಅರ್ಥ ಮಾಡ್ಕೊಂಡು ನಡಿಬೇಕಾಗಿದೆ. ಇವತ್ತು ನಮ್ಮ ನಮ್ಮ ಪತ್ರಕರ್ತರ ಭವನದಲ್ಲಿ ಈ ಒಂದು ಕಾರ್ಯಕ್ರಮನ ಅಧ್ಯಕ್ಷರಾದಂಥ ವೇಣುಕುಮಾರ್ ಅವರು ಮೊದಲನೇ ಬಾರಿಗೆ ಹಮ್ಮಿಕೊಂಡಿದ್ದಾರೆ. ಈ ಥರ ಹಲವಾರು ಕಾರ್ಯಕ್ರಮ ಹೊಸದಾಗಿ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ನಿಮ್ಮ ಸಹಕಾರನೇ ಕಾರಣ ಅಂತ ಹೇಳಕ್ಕೆ ಬಯಸ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಹೋಗ್ಬಿಟ್ಟು ಬಂದಿರುವಂತಹ ಜಿಲ್ಲಾ ಕನ್ನಡ ಛಾಯಾಗ್ರಾಹಕರಾಗಿ ಕೆಲಸ ಮಾಡಿದಂಥ, ವಿಡಿಯೋಗ್ರಾಫರ್ ಆಗಿ ಕೆಲಸ ಮಾಡಿದಂಥ ನನ್ನ ಇವತ್ತು ಕೂಡ ಆತ್ಮೀಯತೆ ಇಟ್ಕೊಂಡಿರುವಂಥ ನನ್ನ ಸೋದರನಾದ ಅತಿಕು ರೆಹಮಾನ್ ಅವರೇ, ಅದೇ ಥರ ನಟರಾಜ್ ಅವರು ಅಷ್ಟೇ ನಮ್ಮ ಜೊತೆ ಅದೇ ರೀತಿ ಅದು ಸುಮಾರು ಒಂದು 25 ವರ್ಷದ ಬಿಡಿ ಎಲ್ಲ ಇಬ್ಬರು ಆ ಸಂಬಂಧದಲ್ಲಿ ಕೆಲಸ ಮಾಡ್ಕೊಂಡ್ವಿ. ಪ್ರಕಾಶು, ಅಂಬಿಕಾ ಪ್ರಸಾದ್ ಎಲ್ಲರೂ ಕೂಡ, ಆಮೇಲೆ ಶ್ರೀನಿವಾಸು, ಪ್ರತಿಯೊಬ್ಬರು ಕೂಡ ನಮ್ಮ ಕಾಲಘಟ್ಟದಲ್ಲೇ ಇದು ಈ ಪತ್ರಿಕೋದ್ಯಮ ಬಂದವರು ಎಲ್ಲರೂ. ಅವಾಗ ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ವಲ್ಲ, ಅವಾಗ ಅವ್ರದ್ದು ನಮ್ಮದು ಉದಯ TV, ಅವ್ರದ್ದು ETV. ಅಂಬಿಕಾ ಪ್ರಸಾದ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರಿಗೂ ಟೈಮ್ ಸಿಗ್ತಿರಲಿಲ್ಲ, ಅದಕ್ಕೂ ಟೈಮ್ ಸಿಗ್ತಿರಲಿಲ್ಲ. ಅಷ್ಟು ಅವಾಗ ಒತ್ತಡ ಇತ್ತು, ಕಾರ್ಯ ಒತ್ತಡ. ನಾವೆಲ್ಲಾದರೂ ಒಂದು ದೊಡ್ಡ ಕ್ಯಾಮ್ರಾ ಹೊತ್ಕೊಂಡಲ್ಲಿ ಓದಲೇಬೇಕಾಗಿತ್ತು, ಆ ಥರದಲ್ಲೇ ಇತ್ತು. ಅದು ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹೆಂಗೆ ಈ ಪತ್ರಿಕೋದ್ಯಮಕ್ಕೆ ಹೆಂಗೆ ರಿಲೇಟೆಡು. ನಿಮ್ಮ ಈ ಒಬ್ಬ ಪತ್ರಕರ್ತ ಕೆಲಸ ಮಾಡಲಿಲ್ಲ ಅಂದರೂ ಒಂದು ಫೋಟೋ ಇಲ್ಲ ಅಂದರೆ ಆ ಸುದ್ದಿನೇ ಕಂಪ್ಲೀಟ್ ಆಗೋಲ್ಲ. ಈ ಒಂದು ಸುದ್ದಿಗೆ ಪೂರಕವಾಗಿ ಒಂದು ಫೋಟೋ ಇರಲೇಬೇಕು. ಫೋಟೋ ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣದಲ್ಲೂ ಆ ಸುದ್ದಿ ಯಾವುದೇ ಇದಾಗಿರ್ಬೋದು, ಅದು ಎಷ್ಟು ಇದು ಕೊಡುತ್ತೆ ಅಂದರೆ ಒಂದು ಸುದ್ದಿಯ ಎಷ್ಟಿದೆ ಅದಕ್ಕೆ ಅಷ್ಟೇ ಮಹತ್ವನ ಒಂದು ಫೋಟೋ ಕೊಡುತ್ತೆ. ಈ ಒಂದು ಹಲವು ಸಂದರ್ಭಗಳಲ್ಲಿ ಆ ಫೋಟೋಗಳ ಬಗ್ಗೆನೇ ಒಂದು ಸ್ಟೋರಿ ಮಾಡೋ ಅಂಥ ಒಂದು ಹೆಚ್ಚಿನ ಒಂದು ಮೂಲನೇ ಅದು. ಆ ರೀತಿ ನಮ್ಮ ನಟರಾಜು, ಅತಿಕ್ ಅವರು ಒಂಥರ ಜೋಡೆತ್ತು ಮುಳಿದಂಗೆ. ಎಲ್ಲೇ ಹೋಗ್ಬೇಕು ಅಂತಂದ್ರೂ ನಾವು ಇಂಥ ಕಡೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ರೆ ಸಾಕು, ಬಾಕಿ ನಾವು ಮಾಹಿತಿ ತಗೊಂಡು ಎಷ್ಟೋ ಸ್ಟೋರಿಗಳು ಮಾಡಿದಂಥದ ಉದಾಹರಣೆಗಳು ಸಹ ಇದೆ. ಹಿಂದೆ ದೃಶ್ಯ ಮಾಧ್ಯಮ ಬರೋಕ್ಕೆ ಮುಂಚೆ ಛಾಯಾಗ್ರಾಹಕರಿಗಿದ್ದಂಥ ಬೇಡಿಕೆ ವರದಿಗಾರರಿಗಿಂತ ಹೆಚ್ಚು ಫೋಕಸ್ ಆಗ್ತಿದ್ದವರು ಅವರು, ಮತ್ತು ಅಷ್ಟು ಕೆಲಸ ಮಾಡ್ತಿದ್ದವರು. ಇದ್ದಿದ್ದು 2-3 ಜನದಲ್ಲಿ ಹೆಚ್ಚು ಕೆಲಸ ಮಾಡ್ಕೊಂಡ್ಬಂದವರು. ಅವ್ರಿಗೂ ಯಾವ ಆದಾಯ ಮೂಲ ನೋಡ್ತಿರಲಿಲ್ಲ, ಕೆಲಸ ಅಷ್ಟೇ. ಇವತ್ತು ಅದೇ ಪರಿಸ್ಥಿತಿಲಿ ಛಾಯಾಗ್ರಾಹಕರು ಅಂತಂದರೆ ಕ್ಯಾಮ್ರಾನ ತಗೊಂಡು ಖುಷಿಯಾಗಿರ್ತಾರೆ ಬಿಟ್ಟರೆ ಅವ್ರಿಗೆ ಯಾವ ರೀತಿ ಆದಾಯ ಮೂಲ ಇದೆ ಅನ್ನೋದಂದರೆ ಅದೊಂಥರ ಶೋಚನೀಯ ಸ್ಥಿತಿ. ಇವತ್ತು ಛಾಯಾಗ್ರಾಹಕರು ಬೇಡ ಅನ್ನೋ ಸ್ಥಿತಿಗೆ ಬಂದಿದೆ. ಆದರೂ ಸಹ ಅವರು ಇವತ್ತು ಈ ವೃತ್ತಿ ತೊಡಗಿಸ್ಕೊಂಡಿದ್ದಾರೆ 25-30 ವರ್ಷದ ಅಂತಂದರೆ ಅದೊಂದು. ಮೊದಲಿತ್ತು 1,000 ಅಕ್ಷರಗಳಿಗೆ ಒಂದು ಫೋಟೋ ಸಮ ಅಂತ ಹೇಳ್ತಾ ಇದ್ವಿ ನಾವು. ಈಗ ಅದು 1,00,000 ಪದಗಳಿಗೆ ಒಂದು ಫೋಟೋ ಸಮ ಅಂಥೇಳಿ
ಹೇಳ್ತಾ ಇರುವ ಅಂದರೆ ಸಂಪೂರ್ಣ ಸಾರವನ್ನು ಒಂದು ಚಿತ್ರ ಒಳಗೊಂಡಿರುತ್ತೆ. ಅದರಿಗೆ ಅಲ್ಲಿಗೆ ಒಬ್ಬ ಫೋಟೋಗ್ರಾಫರ್ನ ಒಂದು ಶ್ರಮ, ಅವನ ಟೆಕ್ನಿಕ್ ಹೇಗಿರುತ್ತೆ ಅನ್ನೋದು ಮೊದಲನೇದಾಗಿ ನಾನು ಅತೀಕ್ ಅವರಿಗೆ, ನಟರಾಜ್ ಅವರಿಗೆ, ಪ್ರಕಾಶ್ ಅವರಿಗೆ, ಅಂಬಿಕಾ ಪ್ರಸಾದ್ ಅವರಿಗೆ, ಜ್ಞಾನೇಶ್ ಅವರಿಗೆ, ಶ್ರೀನಿವಾಸ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಒಬ್ಬ ಫೋಟೋಗ್ರಾಫರ್ಗೆ ಎಷ್ಟು ಆದ್ಯತೆ ಇದೆ, ಎಷ್ಟು ಬೆಲೆ ಇದೆ, ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದಕ್ಕೆ ಇವತ್ತಿಗೂ ಕೂಡ ನ್ಯೂಸ್ ಏಜೆನ್ಸಿಗಳು, ರೈಟರ್ಸ್ ಇರ್ಬೋದು, ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಇರ್ಬೋದು, ನಮ್ಮ PTA ಇರ್ಬೋದು, ಪ್ರಧಾನಿ ಆಗಲಿ, ರಾಷ್ಟ್ರಪತಿ ಆಗಲಿ ಹೊರದೇಶಕ್ಕೆ ಹೋದರೆ ಒಬ್ಬ ಫೋಟೋಗ್ರಾಫರ್ನ, ಕ್ಯಾಮ್ರಾಮನ್ನ ಕರ್ಕೊಂಡು ಹೋಗ್ತಾರೆ. ಮೊದಲಿತ್ತು ಒಂದೊಂದು ಪತ್ರಿಕೆಯಿಂದ ರಾಷ್ಟ್ರಮಟ್ಟದ, ರಾಜ್ಯಮಟ್ಟದ ಪತ್ರಿಕೆಯಿಂದ ಒಬ್ಬೊಬ್ಬ ರಿಪೋರ್ಟ್ರು, ಕ್ಯಾಮ್ರಾಮನ್ ಹೋಗೋರು. ಇವಾಗ ಅದೆಲ್ಲ ನಿಂತೋಗಿದೆ. ಒಬ್ಬರೇ ಕ್ಯಾಮ್ರಾಮನ್ನ ಒಂದು ಪತ್ರಿಕೆ. ಇಂದು ನಮ್ಮ ಪತ್ರಕರ್ತರ ಮಾಡ್ತೀನಿ. ಪತ್ರಿಕಾ ದಿನಾಚರಣೆ ಅಂತ ಇಷ್ಟು ದಿನ ನಡೀತಾ ಇತ್ತು. ಛಾಯಾಗ್ರಾಹಕರ ಒಟ್ಟಿಗೆ ಛಾಯಾಚಿತ್ರ ಒಂದು ಕಾರ್ಯಕ್ರಮ ಛಾಯಾಗ್ರಾಹಕರಿಗೋಸ್ಕರ ನಡೆದಿದ್ದು ಇದು ಮೊದಲನೆಯ ಬಾರಿ. ಅದರ ಜೊತೆಯಲ್ಲಿ ಛಾಯಾಗ್ರಾಹಕರೆಲ್ಲ ಈ ಕಡೆ ನಿಂತಾಗ ಫೋಟೋ ತೆಗೆದಿದ್ದು ಎಲ್ಲ ವರದಿಗಾರರು, ಸಂಪಾದಕರು. ಇದು ತುಂಬ ಖುಷಿಯ ವಿಷಯ. ಈ ಕಾರ್ಯಕ್ರಮ ಈ ರೀತಿ ಆಯೋಜನೆಗೊಳಿಸಿದ್ದು ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ, ಅದರ ಹಿಂದೆ ಮಂಜು ಅಂತವರೆಲ್ಲ ಸೇರಿ ಕಾರ್ಯಗತಗೊಳಿಸಿದ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಛಾಯಾಗ್ರಹಣ 185 ವರ್ಷಗಳ ಹಿಂದೆ ಆರಂಭವಾಗಿ ಆಧುನೀಕರಣಗೊಂಡು ಇವತ್ತು ಡಿಜಿಟಲ್ ಮೀಡಿಯಾ ಆಗಿದೆ. ಮೊದಲು ಕ್ಯಾಮ್ರಾ ಯಾರು ಹೊಂದಿದ್ರು ಅವ್ರು ಮಾತ್ರ ಫೋಟೋಗ್ರಾಫರ್ ಆಗ್ತಾಯಿದ್ರು, ಹವ್ಯಾಸದ ಫೋಟೋಗ್ರಫಿ ಮಾಡ್ದ. ನಂತರ ಪ್ರೊಫೆಷ್ನಲ್ ಆಗಿ ಅವರ ಜೀವನವನ್ನು ರೂಪಿಸ್ಕೊಳ್ಳಲಿಕ್ಕೆ ಇವತ್ತು ಲಕ್ಷಾಂತರ ಯುವಕರು ಬೇರೆ ಬೇರೆ ಮಾಧ್ಯಮದಲ್ಲಿ ಛಾಯಾಗ್ರಹಣದ ಮೊದಲು ಛಾಯಾಗ್ರಹಣ ಹುಟ್ಟಿದ ದಿನ ಇದು 1826ರಲ್ಲಿ ಮೊದಲ ಛಾಯಾಚಿತ್ರ ಸೆರೆ ಆಗ್ತದೆ ವರ್ಲ್ಡಲ್ಲಿ. ಆ ಛಾಯಾಚಿತ್ರ ಸೆರೆ ಆಗೋದಕ್ಕೆ ತೆಗೆದುಕೊಂಡಂಥ ಸಮಯ ಸುಮಾರು 8 ಗಂಟೆಗಳು. 8 ಗಂಟೆ ಎಕ್ಸ್ಪೋಸ್ ಆಗ್ತದೆ ಒಂದು ಪಿಕ್ಚರ್. ಅದು ಒಂದು ಕಿಟಕಿಯಿಂದ ಒಂದು ಬಿಲ್ಡಿಂಗ್ನ ಎಕ್ಸ್ಪೋಸ್ ಮಾಡ್ತಾರೆ ಫಸ್ಟು. ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆವಾಗ ಅವರಿಗೆ 8 ಗಂಟೆಗಳ ನಂತರ ಅದು ಸರಿಯಾಗಿ ಆ ಒಂದು ಛಾಯಾಚಿತ್ರ ಮೊದಲು ಕೈಗೆ ಬರುತ್ತೆ. ಆ ಒಂದು ದಿನಾನ ಜ್ಞಾಪಕಾರ್ಥವಾಗಿ ಇವತ್ತು ವಿಶ್ವ ಛಾಯಾಗ್ರಾಹಕರ ದಿನವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಹರ್ಮನ್ ಮೋಗ್ಲಿ ಮತ್ತು ಸಾಕಷ್ಟು ಜನ, ಡಗ್ಲಿಸ್, ಈ ಥರ ತುಂಬ ಜನಗಳು ಈ ಛಾಯಾಗ್ರಹಣದ ಹಿಂದೆ ಕೆಲಸ ಮಾಡಿದ್ದಾರೆ. ಅದು ಮೊದಲು ಬಾಕ್ಸ್ ಕ್ಯಾಮ್ರಾ ಆಗಿ ಮೊದಲು ಬರುತ್ತೆ. ಅದಕ್ಕೆ ಶೀಟ್ ಫಿಲ್ಮ್ ಬರ್ತಾಯಿತ್ತು. ಆ ಶೀಟ್ ಫಿಲ್ಮ್ನಲ್ಲಿ ಯಾವ ಸೈಜ್ ಬೇಕಾದ್ರೆ ನಾನೇ ಕ್ಯಾಮ್ರಾದಲ್ಲಿ ನಾನು ಕ್ಯಾಮ್ರಾನೇ ಆಫ್ ಮಾಡಿರಲಿಲ್ಲ. ಆ ಥರ ಶೂಟ್ ಮಾಡಿದ್ದೆ. ಬಟ್ ಅವತ್ತು ಅದು ಆ ವಿಜುವಲ್ ಇವಾಗ ನನ್ನ ಹತ್ರ ಇಲ್ಲ, ಕಳೆದೋಗ್ಬಿಟ್ಟು. ಅದಕ್ಕೆ ಮುಂಚೆ 2007ರಲ್ಲಿ ನಾನು ಹೊತ್ತಿಗೆ ಒಟ್ಟಿಗೆ ಶೂಟ್ ಮಾಡ್ಬೇಕಾದ್ರೆ ಒಳ್ಳೆ ವಕೀಲರ ಸಂಘದ ಹತ್ರ ಒಂದು 30-40 ಜನ ವಕೀಲರು ನನ್ನ ಮೇಲೆ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದು ಪತ್ರಕರ್ತರಿಗೆ. ಕ್ಯಾಮ್ರಾ ಎಲ್ಲ ಕಿತ್ಕೊಂಡು ಸುದ್ದಿ ಅಟ್ಯಾಕ್ ಮಾಡಿ ತೆಗೆದಿದ್ದು. ಆ ವಿಜಯಲ್ಲಿ ಇದ್ದಿದ್ರೆ ನಮ್ಮ ಕೇಸೇ ಸ್ಟ್ಯಾಂಡ್ ಆಗ್ತಾ ಇದ್ದೀವಿ. ಫುಲ್ ನಮ್ಮ ಹತ್ರ ಬಂತವಾಗ. ಕರ್ನಾಟಕದ 19 ಜಿಲ್ಲೆಯವರು ಈ ವಿಷಯನ ಖಂಡಿಸ್ಬಿಟ್ಟು ಪ್ರತಿಭಟನೆ ಮಾಡಿದ್ರು. ಸಿಟಿ ಮಾಡಿ ಎಲ್ಲರಿಗೂ ಹಂಚಿದ್ದು. ಎಲ್ಲ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ರು. ಅದಕ್ಕೆ ಕಾರಣ ಫೋಟೋಗ್ರಫಿ. ಅದು ಎಲ್ಲದಕ್ಕೂ ಮುಖ್ಯ ಇದೆ. ಅದೊಂದು ನಮ್ಮ ಅಧ್ಯಕ್ಷರು ಮೊದಲನೇ ಬಾರಿಗೆ ಎಲ್ಲರೂ ನಾವು ತುಂಬ ಖುಷಿಯಾಗಿದೆ. ಒಂದು ಛಾಯಾಗ್ರಾಹಕ ಅಂತ ಹೇಳಿದ್ರು. ಬಟ್ ಆ ಛಾಯಾಗ್ರಾಹಕ ಈಗ ಮಂಜಣ್ಣ ಹೇಳಿದ್ರು, ಮಲ್ಲೇಶ್ ಗೌಡರು ಹೇಳಿದ್ರು, ಅತೀಕ್ ಎಲ್ಲ ಪ್ರತಿಯೊಬ್ಬರು ಹೇಳಿದ್ರು. ನಾನು ಒಂದು ಖಾಸಗಿ ಅಂದರೆ TV ಚಾನಲಲ್ಲಿದ್ದಾಗ ವಿಡಿಯೋ ಮಾಡ್ಕೊಂಬರ್ತಾಯಿದ್ದೆ. ಆ ವಿಡಿಯೋ ಮಾಡ್ಕೊಂಬಂದಾಗ ರಿಪೋರ್ಟಿಂಗ್, ಆ ವಿಡಿಯೋ ನೋಡ್ಕೊಂಡು ಏನು ಮಾತಾಡೋದು, ಏನು ವಿಚಾರಲು, ಏನು ಅಂತ ಹೇಳ್ಬಿಟ್ಟು ಅದು ನೋಡ್ಕೊಂಡು ಸುದ್ದಿ ಮಾಡ್ತಾಯಿದ್ದೆ. ಆಗ ಅದರ ನಂತರ ವಿಜಯ ಕರ್ನಾಟಕಕ್ಕೆ ಬಂದೆ. ವಿಜಯ ಕರ್ನಾಟಕದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಗುರುಗಳು ಶಿವಾನಂದ ಅವರು ಒಂದು ಹೇಳೋದು, ಸರ್ ಇಂಥ ಸುದ್ದಿ ಇದೆ, ಫೋಟೋ ತಗೊಂಬ. ಆ ಫೋಟೋ ಬಂದ ಮೇಲೆ ಆ ಫೋಟೋ ನೋಡಿ ಸುದ್ದಿ ಮಾಡೋದು. ಏನೇ ಆಗಲಿ ಫೋಟೋ ತಗೊಂಬ. ಅದಕ್ಕಿಂತ ಮೊದಲು ರಾಕೇಶ್ ಪಂಜು ಅವರಿದ್ದರು ಮತ್ತು ಮಹೇಶ್ ಚಂದ್ರ ಅವರಿದ್ದರು, ನಮಸ್ಕಾರ, ಲೀಡರ್ಶಿಪ್ ಆಗಿ ಅವರು ಹೇಳೋದು ಫೋಟೋ
ಫೋಟೋ ಫೋಟೋ ಫೋಟೋ ಫೋಟೋ ಇಲ್ಲದೆ ಸುದ್ದಿ ಇಲ್ಲ. ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. 3 ಮುಖ್ಯಾಂಶಗಳು ಏನಾದ್ರು ಅಲ್ಲಿರೋದು ಒಂದೇ ವಿಚಾರ, ಬೆಳಿಗ್ಗೆ ಸಂಜೆ ಆನೆ ಹಿಡಿದಿರೋದು. ಅದು ಆನೆನೂ ಹಿಡ್ದಿರ್ಲಿಲ್ಲ, ಬರೀ ಹುಡ್ಕಾಡಿದ್ದೇ ಆಗಿತ್ತು. ವಾಟ್ಸಪ್ ಎಲ್ಲ ಏನೂ ಇರಲಿಲ್ಲ ಹಾಗೆಲ್ಲ ಸ್ಪಾಟೇ. ಇವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ದೊಡ್ಡ ಕ್ಯಾಮ್ರಾ, ದಪ್ಪ ಕ್ಯಾಸೆಟ್ ಇದ್ದಿದ್ದು. ಕ್ಯಾಸೆಟ್ ಒಂದು ಕ್ಯಾಸೆಟಿಂದ ಇನ್ನೊಂದು ಕ್ಯಾಸೆಟಿಗೆ ರೆಕಾರ್ಡ್ ಮಾಡಬೇಕಿತ್ತು. ಇವ್ರ ಹತ್ರ ಇದ್ದಿದ್ದು 4 ಕ್ಯಾಸೆಟ್ ಇಟ್ಕೊಂಡಿದ್ರು. ಆ 4 ಕ್ಯಾಸೆಟಲ್ಲಿ ಯಾವ್ಯಾವ ನ್ಯೂಸಿಗೆ ಏನೇನು ಮುಖ್ಯಾಂಶ ಅದು ಇದು ಅನ್ನೋದೆಲ್ಲ ರೆಕಾರ್ಡ್ ಮಾಡಿದ್ರು. ಅದನ್ನು ತೆಗಿಬೇಕು, ಇನ್ನೊಂದಕ್ಕೆ ಹಾಕ್ಬೇಕು, ರೆಕಾರ್ಡ್ ಮಾಡಬೇಕು. ಈ ಥರ ಪರಿಸ್ಥಿತಿ. ಅಂದರೆ ಹಿಂದೆ ಟೆಕ್ನಾಲಜಿ ತುಂಬ ಕಮ್ಮಿ ಇದ್ದಿದ್ದರಿಂದ ಆ ಥರ ಪ್ರಾಬ್ಲಮ್ ಎಲ್ಲ ಬರ್ತಿತ್ತು. ಈಗ ಮೊಬೈಲ್ ಬಂದಮೇಲೆ ಎಲ್ಲರೂ ಫೋಟೋಗ್ರಾಫರ್ಸ್ ಆಗಿದ್ದಾರೆ. ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂದರೆ ಹಿಂದೆ ತೆಗೆದಿದ್ದು ಫೋಟೋಗಳಾಗಲಿ, ವೇದಿಕೆ ಮೇಲಿರುವ ಗಣ್ಯರೇ, ನೆರೆದಿರುವ ಹಿರಿಯರೇ, ಸ್ನೇಹಿತರೆ ಎಲ್ಲರಿಗೂ ವಿಶ್ವ ಛಾಯಾಗ್ರಾಹಕ ದಿನದ ಶುಭಾಶಯಗಳು. ಎಲ್ಲ ವಿಷಯ ಮಾತಾಡಿದ್ರೆ ಏನು ಹೇಳೋದು ಗೊತ್ತಿಲ್ಲ. ಆದರೆ ನಾವು ಬಂದ ಅವಧಿಯಲ್ಲಿ ಅಮ್ಮಗಚ್ಚನಲ್ಲಿ ಮೊದಲು ಕಾಲಿಟ್ಟಿದ್ದು. ಇಲ್ಲಿ ಪ್ರೆಸ್ ಕ್ಲಬ್ ಇನ್ನೂ ಬಂದಿರಲಿಲ್ಲ. DC ಕಚೇರಿಯಲ್ಲಿ 9000 ಕ್ಯಾಮ್ರಾ ಅಂತ ಬರೋದು, ದೊಡ್ಡ ಕ್ಯಾಮ್ರಾ. ಆ ಕ್ಯಾಮ್ರಾ ಇಟ್ಕೊಂಡು ಬರ್ತಿದ್ದೆ. ಹಂಗೆ ಅಲ್ಲಿ ಟೇಬಲ್ ವರ್ಕ್ ಮಾಡ್ತಿದ್ದೆ, ಅಂದರೆ ಶೂಟಿಂಗ್ ಮಾಡೋದು ಅದು ಇದು ಕಾರ್ಯಕ್ರಮ. ಈ ಮೂಲಕ ಜಿ ಕನ್ನಡಕ್ಕೆ ಹೋದೆ. ಬಂದಿಷ್ಟು ಕೊಟ್ಟಿಯಾರಿದ್ರು. ಕೊಟ್ಟಿಯಾರಿಂದ ನಾನು ಸ್ವಲ್ಪ ಕಲಿತೆ. ಯಾಕಂದರೆ ಅವರು ನ್ಯೂಸ್ ಬರೀತಾರೆ, ನನ್ನ ಕೈಲೇ ಬಿಟ್ಬಿಡೋರು. ನೀವೇ ಬರ್ ಕಳ್ಸೋದು ನಾನು ಖಂಡಿಸ್ಕೊಂಡು ಒಟ್ಟಿಗೆ ಮಾಡ್ತಾ ಇದ್ದೆ. ಹಾಗೆ ನ್ಯೂಸ್ ಮಾಡೋದಂತೆ, ನ್ಯೂಸ್ ಮಾಡೋಕ್ಕೆ ಪೇಪರಿಗೆ ಬಂದೆ. ಪೇಪರ್ ಈಗ ಫ್ರೀಲೆನ್ಸ್ ಅಂತ ಇಷ್ಟ ಇದ್ದೀನಿ. ಯಾರ್ಯಾರು ಕೇಳ್ತೀವಿ ಎಲ್ಲ ಗೌರವಧನ ಇಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಈ ಛಾಯಾಗ್ರಾಹಕ ಅನ್ನೋದ್ರಿಗೆ ಏನಂದರೆ ಈಗ ಸ್ವಲ್ಪ ಬೇರೆ ಇದ್ದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲಲ್ಲೇ ಫೋಟೋ ಹೊಡಿತಾರೆ. ತೆಗೆದಾಯ್ತು ಫೋಟೋ, ಉದ್ಘಾಟನೆಗೆ ಹೋಗಿರ್ತೀವಿ, ತೆಗೆದ್ಬಿಟ್ಟು ನನಗೆ ಅವರೇ ಕಳಿಸ್ತಾರೆ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಅದು ದುರುಪಯೋಗ ಆಗ್ತಾ ಇದೆ. ಅದರಲ್ಲಿ ಏನೇನು ಅದೇ ಹೇಳ್ದಂಗೆ ಜ್ಞಾನೇಶ್ವರ ಹೇಳ್ದಂಗೆ ಅದನ್ನು ಫೇಕ್ ಮಾಡೋದು, ಅದನ್ನು ಜಾಯಿಂಟ್ ಮಾಡೋದು, ಮಿಕ್ಸ್ ಮಾಡೋದು ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಥರ ಬಂದರೆ ಕಷ್ಟ. ಫೋಟೋಗ್ರಾಫರಿಗೆ ಬೇರೆ ಇದ್ದಂಗೆ ಆಗುತ್ತೆ. ಆಗಬಾರ್ದಂಗೆ ಮುಂದಕ್ಕೊಂದು ಗಟ್ಟಿತನ ಉಳಿದೆ ಅಂತ ಕೇಳ್ತೇನೆ. 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 ಛಾಯಾಗ್ರಾಹಕರ ದಿನಾಚರಣೆಗೆ ಮೊದಲಿಗೆ ಶುಭಾಶಯಗಳು. ಹಾಗೂ ಈ ಒಂದು ದಿನಾಚರಣೆಯಲ್ಲಿ ಸನ್ಮಾನಕ್ಕೆ ಭಾಜನರಾದಂಥ ಎಲ್ಲರಿಗೂ ಅಭಿನಂದನೆಗಳು. ಈ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ರಾಜ್ಯಾಧ್ಯಕ್ಷರು ನೆನ್ನೆ ಮಾಡಿ ಒಂದು ಸಂದೇಶವನ್ನು ಸಾರಿದ್ರು. ನಮ್ಮ ಜಿಲ್ಲೆಯಿಂದ ಮೊದಲಿಗೆ ಜಿಲ್ಲಾಧ್ಯಕ್ಷರು ಮಾಡಿರೋದಕ್ಕೆ ಧನ್ಯವಾದಗಳು. ಇಂಥ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರಾದಂಥ ಮಲ್ಲೇಶ್ ಗೌಡರು ಈ ಕಾರ್ಯಕ್ರಮದ ಬೇಕು ಅನ್ನುವಂತಹ ನಿಟ್ಟಿನಲ್ಲಿದ್ದಂಥ ಸಂದರ್ಭದಲ್ಲಿ ನಮಗೆ ಅದು ರಿಪೋರ್ಟ್ರು, ಕ್ಯಾಮ್ರಾಮನ್ ಅನ್ನೋ ಪರಿಕಲ್ಪನೆ ಇರಲಿಲ್ಲ. ಆ ಸಂದರ್ಭದಲ್ಲಿ ವೇಣುಣ್ಣರು ವಿಜಯಕುಮಾರ್ ಸಿಗರ್ನಲ್ಲಿ ಇರಿದ್ರು. ಅವ್ರ ಮೂಲಕ ವೇಣುಣ್ಣ ಪರಿಚಯ ಆಗುತ್ತೆ. ನಂತರದಲ್ಲಿ ಎಲ್ಲರ ಪರಿಚಯ ಆಗುತ್ತೆ. ಜೊತೆಗೆ ನಮ್ಮ ಎತ್ತೂರು ನಾಗಣ್ಣ ವಿಜಯಕುಮಾರ್ ಸಹ ಇರ್ತಾರೆ. ಆ ಸಂದರ್ಭದಲ್ಲಿ ವಿಜಯಣ್ಣ ವೇಣುಣ್ಣನ ಪರಿಚಯ ಮಾಡಿಸ್ತಾರೆ. ನಮಗೆ ಏನಾದರೂ ಒಂದು ಅವಕಾಶ ಹುಡ್ಕೋಬೇಕು ಅಂದಾಗ ವೇಣುಣ್ಣ ನನ್ನ ಜೊತೆ ಇರೋ ಅಂತ ಹೇಳ್ಕೊಂಡು ಜೊತೆ ಇಟ್ಕೊಂಡ ಸಂದರ್ಭದಲ್ಲಿ ಅವರು ಶ್ರೀಂಜರಾಗಿ ಸುವರ್ಣ ನ್ಯೂಸ್ಗೆ ರಿಪೋರ್ಟರ್ ಕ್ಯಾಮ್ರಾಮನ್ ಇದ್ದಾಗ ನಾನು ಅವ್ರ ಜೊತೆ ಇದ್ದಂಥ ಸಂದರ್ಭದಲ್ಲಿ ದೃಶ್ಯ ಮಾಧ್ಯಮಕ್ಕೆ ಬರೋದಕ್ಕೆ ಕ್ಯಾಮ್ರಾವನ್ನು ಇಟ್ಕೊಂಡು ನಾನು ಎಂಟ್ರಿ ಆಗಿದ್ದು. ನಂತರದಲ್ಲಿ ಕೆಲಸ ಕಲಿಬೇಕು ಅಂತ ಬೆಂಗಳೂರಿಗೆ ನಾರಾಯಣ್ ಸರ್ ಅಂತ ಅವ್ರ ನಂಬರ್ ಕೊಟ್ಟಿದ್ರು. ಆಗೋದಾಗಲೂ ನಾನು ಕ್ಯಾಮ್ರಾಮನ್ ಆಗಬೇಕು ಅಂತ